ಜನವರಿ 13ನೇ ತಾರೀಕು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯಲಾಗಿದೆ. ಸಭೆಯಲ್ಲಿ ರಾಜ್ಯ ಉಸ್ತುವಾರಿ ಸಚಿವ ಸುರ್ಜೇವಾಲಾ, ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ಇದ್ದಾರಲ್ಲ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹೀಗಾಗಿ ಭಾನುವಾರ ಬೆಂಗಳೂರಿಗೆ ಅವರು ಬರ್ತಾ ಇದ್ದಾರೆ. ಸೋಮವಾರ CLP ಮೀಟಿಂಗ್ ಇರುತ್ತೆ. ಸಭೆ ಆದಮೇಲೆ ದಲಿತ ಸಚಿವರೊಂದಿಗೂ ಕೂಡ ಒಂದು ಸಪ್ರೇಟ್ ಸಭೆಯನ್ನು ಅವರು ಮಾಡ್ತಾ ಇದ್ದಾರೆ. ಪ್ರತ್ಯೇಕ ಸಭೆಯನ್ನು ರಾಜ್ಯ ಉಸ್ತುವಾರಿ, ಒಂದು ಅಸಮಾಧಾನ ಎಲ್ಲಿದೆಯೋ ಅದೇನು ಪಾಯಿಂಟ್ಔಟ್ ಮಾಡ್ಕೊಂಡು ಅದನ್ನು ಸಾಲ್ವ್ ಮಾಡ್ತಕ್ಕಂಥ ವಿಚಾರ ಅಷ್ಟೇ ಇದು. ಸೊ ಆ ವಿಚಾರದಲ್ಲಿ ಇದೀಗ ಸುರ್ಜೇವಾಲಾ ಅವರು ಬ್ಯುಸಿ ಆಗ್ತಾರೆ. ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, HC ಮಹದೇವಪ್ಪ, ರಾಜಣ್ಣ ಸೇರಿ ಎಲ್ಲರೊಂದಿಗೂ ಕೂಡ ಸಭೆಯನ್ನು ಅವರು ಮಾಡಬಹುದು. ಎಲ್ಲರನ್ನ ಸಮಾಧಾನ ಮಾಡ್ತಾರಾ ಸುರ್ಜೇವಾಲಾ ಅವರು ಗೊತ್ತಿಲ್ಲ. ದಲಿತ ಸಚಿವರ ಸಭೆಗೆ ಬ್ರೇಕ್ ಹಾಕಿದ್ದು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ಆ ಥರ ಸಭೆ ಮಾಡೋಕ್ಕೆ ಹೋಗಬೇಡಿ, ನಾನು ಬರ್ತೀನಿ, ಮಾತಾಡ್ತೀನಿ ಅಂತೆಲ್ಲ ಹೇಳಿ ಆದಮೇಲೆ ಇದೀಗ ಬರ್ತಾ ಇದ್ದಾರೆ. ಬಂದಾಗ ಅವ್ರನ್ನ ಮೀಟ್ ಮಾಡ್ತಾರಂತೆ. ಸುರ್ಜೇವಾಲಾ ವಿರುದ್ಧವಾಗಿ ಸಾಕಷ್ಟು ಜನ ದಲಿತ ಸಚಿವರು ಇದ್ದಾರಲ್ಲ, ಅವರೆಲ್ಲರೂ ಕೂಡ ಒಂಥರ ಅಸಮಾಧಾನಗೊಂಡಿದ್ದಾರಂತೆ. ದಲಿತ ಸಚಿವರೊಂದಿಗೆ ಸೋಮವಾರ CLP ಮೀಟಿಂಗ್ ಒಂದು ಕಡೆ ಮಾಡ್ತಾ ಇದ್ದಾರೆ. ಮೀಟಿಂಗ್ ಎಲ್ಲ ಆಗುತ್ತೆ. ಅದಾದಮೇಲೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬರ್ತಾ ಇದ್ದಾರಲ್ಲ ಭಾನುವಾರ, ಅವ್ರು ಬಂದ ಮೇಲೆ ಆ ಥರ ಯಾರಿಗೆ ಅಸಮಾಧಾನ ಇದೆಯೋ, ದಲಿತ ಸಚಿವರುಗಳು ಯಾರ್ಯಾರು ಇದ್ದಾರೋ ಅವ್ರನ್ನ ಕಂಡು ಮಾತಾಡ್ತಾರಂತೆ. ಈಗ ಒಂದು ಹಂತಕ್ಕೆ ಮುನಿಸಿದೆ. ಅವರೇನೋ ಪರಮೇಶ್ವರ್ ಅವ್ರ ಮನೆಯಲ್ಲಿ ರಾತ್ರಿ ಊಟಕ್ಕೆ ಎಲ್ಲರೂ ಕೂಡ ಆಹ್ವಾನ ಇತ್ತು. ರಾತ್ರಿ ಊಟ ಆದಮೇಲೆ ಹಂಗೆ ಚರ್ಚೆ ಮಾಡ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದ್ರು ಅಂತ ಕಾಣುತ್ತೆ. ಇದಕ್ಕೆ ಬ್ರೇಕ್ ಎಳೆದಿದ್ರು ಸುರ್ಜೇವಾಲಾ ಅವರು. DK ಶಿವಕುಮಾರ್ ಅವರು ವಿದೇಶದಿಂದ ಬರ್ತಾ ಇದ್ದಂತೆಯೇ ಇದೀಗ ಬ್ರೇಕ್ ಎಳೆಯುವಂಥ ಒಂದು ಕೆಲಸವನ್ನು ಅದಕ್ಕೆ ಮಾಡಿದರು. ಇದೀಗ ಮತ್ತೆ ಅಂತಹವರನ್ನು ಮೀಟ್ ಮಾಡುವಂಥ ಕೆಲಸವನ್ನು ಸುರ್ಜೇವಾಲಾ ಅವರು ಮಾಡ್ತಾ ಇದ್ದಾರೆ.